ಇಗ್ಲಾಯಸ್ ಕ್ಷಿಪಣಿಗಳ ಸೇರ್ಪಡೆ ಭಾರತದ ವಿಶ್ವರಾಟ್ ಸಾಮರ್ಥ್ಯಗಳಿಗೆ ಪ್ರಮುಖ ವರ್ಧನೆ. ಭಾರತೀಯ ಸೇನೆಯು ಇತ್ತೀಚೆಗೆ ರಷ್ಯಾದಿಂದ ಇಗ್ಲಾಎಸ್ ಮ್ಯಾನ್ ಪೋರ್ಟಬಲ್ ಏರ್ ಡಿಫೆನ್ಸ್ ಸಿಸ್ಟಂಗಳ ಹೊಸ ಬ್ಯಾಚ್ ಅನ್ನ ಸ್ವೀಕರಿಸಿದ್ದು, ಇದು ಸೇನೆಯ ಅತಿ ಕಡಿಮೆ ಶ್ರೇಣಿಯ ಏರ್ ಡಿಫೆನ್ಸ್ ಸಾಮರ್ಥ್ಯಗಳನ್ನ ಗಮನಾರ್ಹವಾಗಿ ಹೆಚ್ಚಿಸಿದೆ. ಈ ಸ್ವಾಧೀನವು ಭಾರತದ ವಾಯುರಕ್ಷಣಾ ಮೂಲಸೌಕರ್ಯವನ್ನ, ವಿಶೇಷವಾಗಿ ಚೀನಾದೊಂದಿಗಿನ ವಾಸ್ತವಿಕ ನಿಯಂತ್ರಣ ರೇಖೆಯ ಉದ್ದಕ್ಕೂ ಆಧುನೀಕರಿಸುವ ವಿಶಾಲ ಉಪಕ್ರಮದ ಭಾಗವಾಗಿದೆ. ಇಗ್ಲಾಎಸ್ ಹೇಗೆ ಕೆಲಸ ಮಾಡುತ್ತದೆ? ಇಗ್ಲಾಎಸ್ ಕಡಿಮೆ ಎತ್ತರದಲ್ಲಿ ಹಾರುವ ವಿಮಾನಗಳು, ಹೆಲಿಕಾಪ್ಟರ್ಗಳು ಮತ್ತು ಮಾನವರಹಿತ ವೈಮಾನಿಕ ವಾಹನಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾದ ಭುಜದ ಮೇಲಿಂದ ಹಾರಿಸಬಹುದಾದ ಕ್ಷಿಪಣಿ ವ್ಯವಸ್ಥೆಯಾಗಿದೆ. ಇದು 6 ಕಿಲೋಮೀಟರ್ ವರೆಗಿನ ವ್ಯಾಪ್ತಿಯನ್ನ ಹೊಂದಿದೆ ಮತ್ತು ಸುಧಾರಿತ ಅತಿಕೆಂಪು ವಿಕಿರಣ ಹೋಮಿಂಗ್ ತಂತ್ರಜ್ಞಾನವನ್ನ ಹೊಂದಿದ್ದು, ಇದು ಆಧುನಿಕ ವೈಮಾನಿಕ ಬೆದರಿಕೆಗಳ ವಿರುದ್ಧ ಪರಿಣಾಮಕಾರಿಯಾಗಿದೆ. ಇದರ ಖರೀದಿ ಹೇಗೆ? ಇಗ್ಲಾ-1M ನಂತಹ ಹಳೆಯ ವ್ಯವಸ್ಥೆಗಳನ್ನ ಬದಲಾಯಿಸಲು 2010ರಲ್ಲಿ ಪ್ರಾರಂಭಿಸಲಾದ ವಿಶ್ವರಾಟ್ ಕಾರ್ಯಕ್ರಮದ ಅಡಿಯಲ್ಲಿ ಭಾರತವು ಇಗ್ಲಾ-ಎಸ್ ವ್ಯವಸ್ಥೆಗಳನ್ನ ಸ್ವಾಧೀನಪಡಿಸಿಕೊಂಡಿದೆ. ವ್ಯಾಪಕ ಮೌಲ್ಯಮಾಪನಗಳ ನಂತರ ಸಾಬ್ನ RBS-70NG ಮತ್ತು MBDAನ ಮಿಸ್ಟ್ರಾಲ್ ನಂತಹ ಸ್ಪರ್ಧಿಗಳ ಬದಲಿಗೆ ರಷ್ಯಾದ ಇಗ್ಲಾ-ಎಸ್ ಅನ್ನ ಆಯ್ಕೆ ಮಾಡಲಾಯಿತು. ದೇಶೀಯ ಜೋಡಣೆ ಮತ್ತು ಸಹಯೋಗ. ಸ್ಥಳೀಯ ರಕ್ಷಣಾ ಉತ್ಪಾದನೆಯನ್ನ ಬಲಪಡಿಸಲು ಖರೀದಿ ಮತ್ತು ತಯಾರಿಸಿ ಬೈ ಅಂಡ್ ಮೇಕ್ ಷರತ್ತನ್ನ ಒಳಗೊಂಡಿದೆ. ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದದ ನಂತರ ಅದಾನಿ ಡಿಫೆನ್ಸ್ ಸಿಸ್ಟಮ್ಸ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ ಭಾರತದಲ್ಲಿ ವ್ಯವಸ್ಥೆಗಳನ್ನ ಜೋಡಿಸಲು ರಷ್ಯಾದ ರೊಸೊಬೊರೊನೆಕ್ಸ್ ನೊಂದಿಗೆ ಕೈ ಜೋಡಿಸಿದೆ. 24 ಲಾಂಚರ್ಗಳು ಮತ್ತು 100 ಕ್ಷಿಪಣಿಗಳ ಆರಂಭಿಕ ಬ್ಯಾಚ್ ಅನ್ನ ಏಪ್ರಿಲ್ 2024ರಲ್ಲಿ ವಿತರಿಸಲಾಯಿತು. ನಂತರದ ವಿತರಣೆಗಳು 2025ರವರೆಗೆ ಮುಂದುವರೆದವು. ನಿಯೋಜನೆ ತಂತ್ರ. ಭಾರತದ ವಾಯುರಕ್ಷಣಾ ಭಂಗಿಯನ್ನ ಎತ್ತರದ ಪ್ರದೇಶಗಳಲ್ಲಿ ಬಲಪಡಿಸಲು ಹೊಸದಾಗಿ ಸ್ವಾಧೀನಪಡಿಸಿಕೊಂಡ ಇಗ್ಲಾ-ಎಸ್ ವ್ಯವಸ್ಥೆಗಳನ್ನ ಲ್ಯಾಕ್ ಉದ್ದಕ್ಕೂ ನಿಯೋಜಿಸಲಾಗುತ್ತಿದೆ. ಕಡಿಮೆ ಎತ್ತರದ ಬೆದರಿಕೆಗಳ ವಿರುದ್ಧ ಅವುಗಳ ಒಯ್ಯುವಿಕೆ ಮತ್ತು ಪರಿಣಾಮಕಾರಿತ್ವವು ಉತ್ತರ ಗಡಿಗಳ ಸವಾಲಿನ ಭೂಪ್ರದೇಶಗಳಿಗೆ ಅವುಗಳನ್ನ ವಿಶೇಷವಾಗಿ ಸೂಕ್ತವಾಗಿಸುತ್ತದೆ.